ಲಾಸ್ಟ್ ಡೇಟ್ ಕೊಟ್ಟಿದ್ರು ಜುಲೈ 10th ಮಟ. ಸೊ ಇವತ್ತು ಜುಲೈ 8 ತಾರೀಕು ನೀವು ಹೋಗಿ ಫೈನಲಿ ಈಗ ಸಹಿ ಅಂಕರು ಮಾಡಿಸಿದ್ಯಾ. ಹೋದೆ ಸ್ವಲ್ಪ ವೇಟ್ ಮಾಡ್ಬೇಕಾಗ್ತಿತ್ತು. ಸೊ ವೇಟ್ ಮಾಡಿ ಸಹಿ ಮಾಡಿಸಿದೆ. ಎಗ್ರೆಸ್ಸಿಂದ ಹೊಂಟ್ವಿ. ಈಗ ಹಳ್ಳಿಕಟ್ಟಿಗೆ ಹೋಗ್ಬೇಕು. ಹಳ್ಳಿಕಟ್ಟಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕೆಲಸ ನೋಡ್ಕೊಂಡು ಸೊ ಇವಾಗ ನಡುವರೆಯಾಗ ನಿಂತನಿಲ್ಲೇ. ಇದಕ್ಕಂತಂದ್ರೆ ಸಣ್ಣಗೆ ಮಳೆ ಬರೋದತಿ ಜಿಬ್ರು. ಸೊ ನಿನ್ನೆ ಹೋಗೋದಾಗಿದ್ದಿಲ್ಲ, ಇವತ್ತು ಹೊಂಟಿದ್ಯಾ. ಹೋಗೋ ಮುಂದೆ ಸ್ವಲ್ಪ ಹೊಲದಾಗ 96 ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಕಾಲೇಜ್ಗೆ ಹೊಂಟಿದ್ದೆ. ಬೆಳಗ್ಗೆನಾಗೇನು ಮಧ್ಯಾಹ್ನದಂಗೆ ಆಗಿದೆ, 1 ಗಂಟೆ ಟೈಮ್. ಎದಕ್ಕಂತಂದ್ರೆ ಹೋದ ವಿಡಿಯೋದೊಳಗೆ ಒಂದು ಏನದು ಪರ್ಮಿಷನ್ ತೊಗೊಂಡಿದ್ನಲ್ಲ, ಒಂದು ವಿಡಿಯೋ ಮಾಡಿ ಹಾಕಿದ್ನೇನು, ಪರ್ಮಿಷನ್ ತೊಗೊಂಡಿದ್ದೆ. ಸೊ ಇವತ್ತು ಅದು ಫೀಸಿಂದ ಇವತ್ತು ಲಾಸ್ಟ್ ಡೇಟ್ ಕೊಟ್ಟಿದ್ರು ಜುಲೈ 10th ಮಟ. ಸೊ ಇವತ್ತು ಜುಲೈ 8 ತಾರೀಕು ನೀವು ಹೋಗಿ ಫೀಸ್ ಬರ್ಬೇಕಂತ ಹೊಂಟಿದ್ಯಾ. ಹೋಗಿ ತುಂಬಿ ಮತ್ತು ಅವ್ರೊಂದು ಫಾರ್ಮ್ ಕೊಟ್ಟಿದ್ರು. ಫೀಸಿಂದೆಲ್ಲ ನಿನ್ನೆ ತುಂಬೀನಿ. ಒಂದು ಫಾರ್ಮ್ ಕೊಟ್ಟಿದ್ರು. ಆ ಫಾರ್ಮ್ನ ಫಿಲ್ ಮಾಡಿ ಫೋಟೋ ಮತ್ತು ಪೇರೆಂಟ್ಸ್ ಸಹಿ ಇದ್ದಿದ್ದಿಲ್ಲ. ಸೊ ಅದಕ್ಕಂತಂದು ನಾನು ಇಸ್ಕೊಂಬಂದಿದ್ದೆ ಮನೆಗೆ. ಸೊ ಇವಾಗ ಅದನ್ನು ಎಲ್ಲ ಅಂಟಿಸೀನಿ, ಫೋಟೋ ಅಂಟಿಸಿದ್ದಾತು ಮತ್ತು ಪೇರೆಂಟ್ಸ್ದು ಸಹಿ ತೊಗೊಂಡಿದ್ದು ಆತು. ಇವಾಗ ಕಾಲೇಜ್ಗೆ ಹೋಗಿ ಅದನ್ನು ಕೊಟ್ಟು ಮತ್ತು ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಅರಳಿಕಟ್ಟಿಗೆ ಬಂದು, ಇಲ್ಲೇ ನಮ್ಮ ಊರ ಬಾಜುಕ್ಕೆ ಅರಳಿಕಟ್ಟಿ. ಸೊ ಅಲ್ಲಿ ಬಂದು ನನ್ನ ಸ್ವಲ್ಪ ಆನ್ಲೈನ್ ಸೆಂಟರ್ನಾಗ ಸ್ವಲ್ಪ ಕೆಲಸ ಐತಿ. ಅದು ನೋಡ್ಕೊಂಡು ಯಾವ್ದಂದ್ರೆ ಅದು ಪ್ಯಾನ್ ಕಾರ್ಡ್ ಇದ್ದು. ಸೊ ಅದ್ರ ಇನ್ನೂ ಸ್ವಲ್ಪ ತಿದ್ದುಪಡಿ ಮಾಡೋದೈತಿ. ಅದು ಮಾಡ್ಕೊಂಡು ನೆಕ್ಸ್ಟ್ ಊರಿಗೆ ಹೋಗ್ಬೇಕು. ಈಗ ಫಸ್ಟ್ ಕಾಲೇಜಿಗೆ ಹೋಗೋಣ, ನೋಡೋಣ ಏನೇನಾಕತಿ. ಎಲ್ಲ ಸಹಿ ಮಾಡಿ ಚೌಡಿ ಸಹಿ ಆಗ್ಬೇಕು, ಪ್ರಿನ್ಸಿಪಾಲ್ ಸಹಿ ಆಗ್ಬೇಕು, ಮೆಂಟರ್ ಸಹಿ ಆಗ್ಬೇಕು. ಇನ್ನೂ ಇದಿಷ್ಟು ಕೆಲಸ ಐತಿ. ಸೊ ಇವಾಗ ಹೋಗೋಣ. ಹೋಗಿ ಸಹಿ ಮಾಡಿಸಿ ಅವ್ರಿಗೆ ಕೊಟ್ಟು, ಮೇಡಮ್ ಅದರೆಲ್ಲ ನೋಡಿ ಅವ್ರಿಗೆ ಕೊಟ್ಟು, ಸೊ ಹಳ್ಳಿಕಟ್ಟಿಗಳಿಂದೆಲ್ಲ ಅಲ್ಲಿ ಹೋಗ್ಬೇಕು. ಇವಾಗ ಲೇಟ್ ಮಾಡೋದೇನು ಬೇಡ, 1 ಗಂಟೆ ಆಗೈತೆ ಆಗಲೇಕ ಟೈಮಿಗೆ. ನೋಡೋಣ ಇನ್ನು ಅದಾರೋ ಏನು ಊಟಕ್ಕೆ ಹೋಗ್ಯಾರೋ ಅಂತಂದು ಹೋಗಿ ನೋಡಿ ಕೊಟ್ಟು ಹೊಳ್ಳಿ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಹೊಸ್ದಾಗಿ ಯಾರು ನೋಡತ್ತೀರಿ ಅವರು ಬೇಗ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟು ಮಾಡಿರಿ. ನೋಡೋಣ, ಈಗ ಸಪೋರ್ಟ್ ಮಾಡ್ಕೊತ ಹೋಗ್ರಿ. ಈಗ ಹೋಗಿ ಬಂದು ನೆಕ್ಸ್ಟ್ ಮಾತಾಡ್ತೇನೆ. ಗೈಸ್ ಫೈನಲಿ ಈಗ ಸಹಿ ಅಂಕರು ಮಾಡಿಸಿದ್ಯಾ. ಹೋದೆ ಸ್ವಲ್ಪ ವೇಟ್ ಮಾಡ್ಬೇಕಾಗ್ತಿತ್ತು. ವೇಟ್ ಮಾಡಿ ಸಹಿ ಮಾಡಿಸಿದೆ. ಇವಾಗ ಹೊರಬರಿ ಮಳೆ ಬಂದು ಹೆಂಗೆ ಗಾಡಿ ಫುಲ್ಲ ಅಂದ್ರೆ ನಿಂದ ಹೋಗೋಕೆ ಜಾಗ ಇಲ್ಲಿ ಗಾಡಿ ನೋಡ್ರಿ. ಕಾಲು ಇಟ್ಕೊಂಡು ಹೋಗ್ಬೇಕು ಕಲ್ಲಿನ ಮ್ಯಾಗ. ಎಲ್ಲ ಕಡೆ ಹಿಂಗೆ ಬರೀ ರಾಡಿ. ಇದಿಷ್ಟು ಫುಲ್ ನಿನ್ನೆ ನೀರು ಹರಿದು ಎಲ್ಲಿ ಕಾಲಿಡಕ್ಕೆ ಬರ್ಲಾರಂಗೆ ಜಾಗ ಆಗಿತ್ತು. ಸೊ ಇವತ್ತೇನೋ ಬಿದ್ದು ಒಣಗೈತಿ. ಇವಾಗ ಸೀದಾ ಏನು ಊಟ ತಿನ್ಕೊಂಡು ಮನೆಗೆ ಹೋಗ್ಬೇಕು. ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಿದ್ದೇವೆ. ಇಲ್ಲಿ ಇವತ್ತು ಬೇರೆ ಗಾಡಿ ತಂದೀನಿ. ಮೊದಲು ಥರ ಪ್ಲಾಂಟಿನ ಇವತ್ತು ತಂದಿದ್ದು ಯೂನಿಕಾರ್ನ್. ಸೊ ಇವಾಗ ಇದನ್ನು ತೊಗೊಂಡು ಏನು ರೋಡ್ ತಿನ್ಕೊಂಡು ಮನೆಗೆ ಹೋಗ್ಬೇಕು. ಹಂಗೆ ಹಳ್ಳಿಕಟ್ಟಿ ಒಂದು ಕೆಲಸ ಆಡಿದ್ನಲ್ಲ, ಸೊ ಅದೊಂದು ಮುಗಿಸ್ಕೋಬೇಕು. ಇಲ್ಲೇ ನೋಡ್ರಿ, ಈ ಗಾಡಿ ತೊಗೊಂಡು ಹೋಗ್ಬೇಕು. ಈಗ ಇಲ್ಲಿ ಕಂಟಿನ್ಯೂ ಮಾಡ್ತಾನೆ. ಮುಂದೆ ಕೊಂಡೊಳಗೆ ಹೋಗೋದು ಬಂದ್ರೆ ಹೋಗ್ಬೇಕು. ಸೊ ಕಂಟಿನ್ಯೂ ನೋಡ್ಕೊತೀರಿ, ಯಾವ ಸ್ಕಿಪ್ ಮಾಡಬೇಡ್ರಿ. ಸಿಗ್ತಾನೆ ಆಮೇಲೆ ಬಂದು. ಈಗ ಸ್ವಲ್ಪ ಹೋಗಿ ಏನಾರು ತಿನ್ಕೊಂಡು ಮುಂದೆ ಹೋಗೋಣ. ಬನ್ನಿ ಹೋಗೋಣ. ಸೊ ಗೈಸ್ ಫೈನಲಿ ನೋಡಿ ತಿನ್ಕೊಂಡು ಹೊಂಟೇವಿ. ಎಗ್ರೆಸ್ಸಿಂದ ಹೊಂಟ್ವಿ. ಈಗ ಹಳ್ಳಿಕಟ್ಟಿಗೆ ಹೋಗ್ಬೇಕು. ಹಳ್ಳಿಕಟ್ಟಿಗೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ಕೆಲಸ ನೋಡ್ಕೊಂಡು ಮನೆಗೆ ಹೋಗ್ಬೇಕು. ಫಸ್ಟ್ ಓಪನ್ ಮಾಡಿ ಅಲ್ಲಿ ನೋಡೋ ಬರೀ ಆಗಲಿತ್ರ ಫೋನ್ ಮಾಡಿದೆ, ಅವರು ಎತ್ತದಿಲ್ಲ. ಸೊ ಈಗ ಅಲ್ಲಿ ಹೋಗಿ ನೋಡಿ, ಅಲ್ಲಿ ಓಪನ್ ಇದ್ದರೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಒಂದು 1/2 hour ಅಷ್ಟೇ ಇದು ಕೆಲಸ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು. ಈಗ ಫಸ್ಟ್ ಓಪನ್ ಐತಿಲ್ಲ ಅಂತ ನೋಡೋಣ ಬರೀ ಅಲ್ಲಿ ಹೋಗಿ ಹಳ್ಳಿಕಟ್ಟಿಗೆ ಹೋಗಿ. ಗೈಸ್ ಅಲ್ಲಿ ಅಂಗಡಿ ಹೋಗಿದ್ದೆ ಹಳ್ಳಿಕಟ್ಟಿಗೆ. ಆನ್ಲೈನ್ ಸೆಂಟರ್ ಅದೇನೋ ಓಪನ್ ಇದ್ದಿದ್ದಿಲ್ಲ. ಅವ್ನಿಗೆ ಫೋನ್ ಮಾಡಿದೆ. ಅಲ್ಲಿ ಬಾಜುಕ್ಕೆ ಒಬ್ಬರು ಟೈಲರ್ ಇದ್ರು, ಅವ್ರ ಕಡೆ ಅವ್ರು ಕೊಟ್ಟು ಹೋಗು ಅಂತ ಹೇಳಿದ್ರು. ಹೋಗಿ ಅದೊಂದು ಫೋಟೋ ಇತ್ತು, ಅವ್ನು ಕೊಟ್ಟು ಅವ್ರು ಫೋನ್ ಮಾಡಿ ಹೇಳಿದೆ. ಸರಿ ನಾ ಎಸ್ಕೊಂತೀನಿ ಅಂತ ಹೇಳ್ಯಾರ ಅವರು. ಆಮೇಲೆ ನಾನು ಎಲ್ಲ ಫೋನ್ ಮಾಡಿ ಒಂದು ಕನ್ಫರ್ಮೇಷನ್ ತೊಗೊಂಡು ಸೊ ಇವಾಗ ಮನೆಗೆ ಹೊಂಟನಿ. ಮನೆಗೆ ಹೋಗಿ ಕುಂದ್ರಕ್ಕೆ ಹೋಗೋದಾದ್ರೆ ಹೋಗ್ಬೇಕು. ಸೊ ಇವಾಗ ನಡುವರೆಯಾಗ ನಿಂತನಿ ಇಲ್ಲೇ. ಇದಕ್ಕಂತಂದ್ರೆ ಸಣ್ಣಗೆ ಮಳೆ ಬರೋದತಿ
ಜಿಬ್ರು ಎಲ್ಲ ಕಡೆ ಮಳೆ ಐತಿ ಈಗ. ಹಾಗಾಗಿ ಹೋಗಿದ್ದೆ ಅಂದ್ರೆ ಮತ್ತೆ ತೋರಿಸ್ಕೊಂಡು ಬಿಡ್ದ ಅಂತಂದು ಸುಮ್ಮನೆ ನಿಂತಾನೆ ಇಲ್ಲೇ. ಸಣ್ಣ ಸುತ್ತಲ ಮಳೆ ಐತಿ, ದೂರ ಐತಿ, ನಿಮ್ಗೆ ತೋರಿಸಿದ್ರೆ ಗೊತ್ತಾಗೋದಿಲ್ಲ. ಸೊ ಇದ್ರಾಗ ಹೋಗೋದಾದ್ರೆ ಹೋಗೋಣ. ಮತ್ತು ಜೋರು ಬಂದಿದ್ದೆ ಅಂತ ಅಷ್ಟೇ ಹೆದರಿಕೆಗೆ ಇಲ್ಲೇ ಗಿಡದ ನೆರಳಿಗೆ ನಿಂತಿದ್ದೆ. ಸೊ ಇವಾಗ ಮಳೆ ನಿಂತಂದ್ರೆ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಕುಂದ್ರೊಳಗೆ ಹೋದಾದ್ರೆ ಹೋಗ್ಬೇಕು, ಹೋದ್ರೆ ವಿಡಿಯೋ ಮಾಡ್ತಾನೆ, ಇಲ್ಲ ಅಂದ್ರೆ ಇಲ್ಲ. ನೋಡೋದು ಮನೆಗೆ ಹೋಗ್ತಾನೆ ಫಸ್ಟ್, ಅಲ್ಲೇ ನೋಡೋದು. ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದ್ರ ಅವನ ಮಳೆ ಬಂದು ಕೇಳಿಸ್ಬಿಡ್ತು ಇಷ್ಟು. ಸೊ ಇವಾಗ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ತೀನಿ. ಸೊ ನಿನ್ನೆ ಹೋಗೋದಾಗಿದ್ದಿಲ್ಲ, ಇವತ್ತು ಹೊಂಟಿದ್ದೆ. ಹೋಗೋ ಮುಂದೆ ಸ್ವಲ್ಪ ಹೊಲದಾಗ ಮನ್ಯಾಗ ಹೊಲ ಐತಲ್ಲ, ಬರ್ರಿ ಅಂತಂದ್ರೆ ಹೆಚ್ಚೆ ಹೊಲ ಐತಿ. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅದು ಹೂನ್ ಹಾಡ ಮಳಿ ಚಲೋ ಆಗ್ತದೆ. ಮೆಣಸಿನಗಿ ಇಷ್ಟು ದೊಡ್ಡ ಹೋಗ್ಯವ, ಆದ್ರೆ ಅವನೊಂದು ಬರೋಬ್ಬರಿ ಕಸನ ಬೆಳೆದೈತಿ. ಬಿಸಿಲು ಬಿತ್ತು, ಅದ್ರಾಗ ಅವನೊಂದು ಕರೆ ಮಾಡ ಐತಿ, ನೋಡಿದ್ರೆ ಬಿಸಿಲು. ಇವಾಗ ಕುಂದೊಳಕ್ಕೆ ಹೋಗ್ಬೇಕು. ಕುಂದೊಳಕ್ಕೆ ಹೋಗಿ ಅದ್ರಾಗ ಮತ್ತೆ ಇವತ್ತು ಬುಧವಾರ ಬೇರೆ ಸಂತೆ ಇರ್ತೈತಿ, ಅಂಗಡಿನೂ ಗದ್ದಿರುತ್ತೆ. ಅದ್ರಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಿಮ್ಗೆ ಶಾಪ್ ತೋರಿಸಿದ್ದಿಲ್ಲ ನಂದು ಎದ್ರದಂತಂದ್ರೆ ಅಲ್ಲಿ ಹೋಗಿ ತೋರಿಸ್ತೇನೆ ನಿಮಗೆ. ಅದ್ರ ಫುಲ್ ಏನು ತೋರಿಸಲ್ಲ, ಜಸ್ಟ್ ಹೆಂಗೆ ಯಾವ ಥರ ಗದ್ಲು ಇರುತ್ತೆ ಅಂತ ತೋರಿಸ್ತೇನೆ ನಮ್ಮ ಅಂಗಡಿ. ಬುಧವಾರ ಬೇರೆ, ಅದ್ರಾಗ ಈ ಸೀಸನ್ ಅಂಕರು ಮುಗ್ದ ಹೊತ್ತು ಎಷ್ಟು ಮಂದಿ ಹೋದ್ರು ಕಡಿಮೆನೇ ಅಲ್ಲಿ ಅಂಗಡಿಗೆ. ಸೊ ಇವಾಗ ಹೋಗೋಣ, ತೋರಿಸ್ತೀನಿ. ಆದರೆ ನಾವು ಆದರೆ ಮಾತಾಡ್ತಾನೆ ಅಲ್ಲಿ, ಇಲ್ಲಾಂದ್ರೆ ನಾನು ಜಾಸ್ತಿ ಮಾತಾಡಲ್ಲ ಅಲ್ಲಿ. ಯಾಕಂದ್ರೆ ಅಲ್ಲಿ ಕಸ್ಟಮರ್ಸಿಗೆ ಕೊಡೋದ ಗದ್ಲು ಭಾಳ ಇರುತ್ತಲ್ಲ, ಕೊಡಾಕ 2-3 ಮಂದಿ ಇದ್ರೆ ಸಾಲೋದಿಲ್ಲ. ಅದಕ್ಕೆ ಮತ್ತು ನಾ ಮೊಬೈಲ್ ಹಿಡ್ಕೊಂಡಿದ್ದೆ, ಬೈದ್ರೆ ಬೇಕಾಗಿರಲ್ಲ. ಹೋಗೋಣ ಕುಂದ್ಕೊಳಕ್ಕೆ, ನಿಮ್ಗೆ ತೋರಿಸ್ತೀನಿ. ಎಲ್ಲರೂ ಹಿಂಗೆ ಫುಲ್ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ಹೊಸದಾಗಿ ಯಾರು ನೋಡತ್ತಿದ್ರೆ ಇನ್ನೊಂದು ಸಲ ಹೇಳತ್ತೀನಿ, ಬೈಬೇಡ್ರಿ. ಏನು ಸಬ್ಸ್ಕ್ರೈಬ್ ಮಾಡಿರಿ, ಅವ್ರು ಅಮೌಂಟ್ ಬೆಳೆಸ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಈಗ ಹೋಗೋಣ ಬರ್ರಿ ಕುಂದ್ಕೊಳಕ್ಕೆ. ಏನಪ್ಪ ಅಂತಂದ್ರೆ, ಈಗ ಹೋಗ್ತಾನೆ ಅವನು ಇಲ್ಲಿ ಆಗಿದ್ದು ಮಾಡ ನೋಡಿಬಿಟ್ರೆ ಮಳೆ ಬರ್ತತಿ ಅಂತ ಅನ್ಸಾದತಿ. ಹೊಳಿ ಬರೋ ಮುಂದೆ ಎಲ್ಲಿ ಸಿಕ್ಕೊಂತಾನೆ ಗೊತ್ತಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಜರ್ಕಿನ್ ತೊಗೊಂಬರಲಿ ಏನು ಬ್ಯಾಡೋ ಅಂತ ಕನ್ಫ್ಯೂಸ್ ಆಗತೈತಿ. ಈಗ ಮಾಡ ನೋಡಿಬಿಡಲಿ ಅವನು ಹೆಂಗೆ ಫುಲ್ ಮಾಡ ಕರ್ರಾಗ ಎಲ್ಲ ಕಡೆ. ಸೊ ಹಾಗಾಗಿ ಹೆಂಗೆ ಮಾಡೋದು ಅಂತ ನೋಡಾತಿದ್ದೆ. ಈಗ ಹೋಗೋಣ, ನೋಡ ಮಳೆ ಬಂದ್ರೆ ಬರಲಿ ಏನು ತೋರಿಸ್ಬಿಡ್ರಿ ಅಂತ ಏನು ಹೊಸ ನೆನಪಿದೆ. ಅವಾಗ ತೋರಿಸ್ಕೊಂತಾನೆ ಇರ್ತೀವಿ ನಾವು. ಮಳೆಗಾಲದ ಅನ್ನೋ ತೋರಿಸ್ಕೊಂಡು ಹೋಗ್ಲಿ ದಿನ ಅಲ್ಲ ನಮ್ಮ ಕಾಲೇಜಿಗೆ. ಸೊ ಇವಾಗ ಹೋಗೋಣ, ಲೇಟ್ ಮಾಡ್ದೇನು ಬೇಡ, ಬರಲಿದ್ರು ನೋಡ ಮಳೆ ನೋಡ್ತಾನೆ. ನಾನು ಹೆಂಗೆ ಮಳಿನ ಅಂತ ಬರೀ ಅಂಗಡಿ ಹೋಗೋಣ ಮೊದಲು. ಸೊ ಗೈಸ್ ಫೈನಲಿ ನಾವು ಅಂಗಡಿಗೆ ಬಂದೇವಿ. ಈಗ ಒಳಗೆ ಹೋಗೊಂಬರ್ರಿ, ಅಲ್ಲಿ ಗದ್ದೈತೆ ಅನಿಸ್ತತಿ. ಸೊ ಈಗ ಒಳಗೆ ಹೋಗಿ ಅಲ್ಲಿ ಏನೇನಾಗತ್ತೆ ಎಲ್ಲ ತೋರಿಸ್ತೀನಿ ನಿಮ್ಗೆ. ನಾ ಮಾತಾಡೋಂಗಿಲ್ಲ, ಅಷ್ಟೇ ಮೂಮೆಂಟ್ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಹಂಗೆ ಫುಲ್ ನೋಡ್ರಿ.
ಗೈಸ್, ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗೈತೆ ಅನ್ಕೊತೀನಿ. ಆಗಿದ್ದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಏನು ಮಾಡಿಲ್ಲ ಅಂದರೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಕಾಯ್ತಾರಿ, ಬರ್ತಾನೆ ಆದಷ್ಟು ಬೇಗ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.